ಮಕ್ಕಳಿಗೆ ಬೇಸಿಗೆ ರಜೆ ಇರುವುದರಿಂದ ಕೆರೆಯಲ್ಲಿ ಈಜಾಡಲು ತೆರಳಿದಂತಹ 5 ಮಕ್ಕಳಲ್ಲಿ 4 ನೀರು ಪಾಲಾಗಿರುವ ದಾರುಣ ಘಟನೆ ಆಲೂರು ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇಂದು ಬೆಳಗ್ಗೆ ಮನೆಯಿಂದ ಈಜಾಡಲು ಮುತ್ತಿಗೆ ಗ್ರಾಮದ 5 ಜನ ಮಕ್ಕಳು ತೆರಳಿದ್ದಾರೆ. ಅವರಲ್ಲಿ ಜೀವನ್, ಸಾತ್ವಿಕ್, ವಿಶ್ವಾಸ್, ಪೃಥ್ವಿ ಮೃತಪಟ್ಟ ಮಕ್ಕಳು. 11 ವರ್ಷದ ಚಿರಾಗ್ ಎಂಬ ಬಾಲಕ ಬದುಕುಳಿದಿದ್ದಾನೆ. ಇಂದು ಬೆಳಗ್ಗೆ 5 ಮಕ್ಕಳು ಕೆರೆಯಲ್ಲಿ ಈಜಾಡಲು ಪಕ್ಕದ ಗ್ರಾಮದ ತಿಮ್ಮನಹಳ್ಳಿ ಕೆರೆಗೆ ತೆರಳಿದ್ದಾರೆ. ಮಳೆ ಇಲ್ಲದೆ ಕೆರೆ ಅರ್ಧಂಬರ್ಧ ಖಾಲಿಯಾಗಿತ್ತು. ಕೆರೆಯಲ್ಲಿ ಉಸುಬು ಮತ್ತು ಸತ್ತಿಯಿಂದ ತುಂಬಿಕೊಂಡಿತ್ತು. ಮಕ್ಕಳು ಈಜಲು ಕೆರೆಗೆ ಇಳಿದಿದ್ದಾರೆ. ಒಬ್ಬರನ್ನೊಬ್ಬರು ರಕ್ಷಿಸಿಕೊಳ್ಳಲು ಮುಂದಾದಾಗ ಈ ಅವಘಡ ಸಂಭವಿಸಿದೆ. 4 ಜನ ಮಕ್ಕಳು ನೀರಿನಲ್ಲಿ ಮುಳುಗುತ್ತಿದ್ದಂತೆ ಇನ್ನೋರ್ವ ಬಾಲಕ ಚಿರಾಗ್ ಕೂಗಿಕೊಂಡು ಓಡಿದ್ದಾನೆ. ಸ್ಥಳಕ್ಕೆ ಆಗಮಿಸಿದಾಗ ಮಕ್ಕಳು ಬಟ್ಟೆ ಬಿಚ್ಚಿ ಕೆರೆಗೆ ಧುಮುಕುತ್ತಿದ್ದಾರೆ. ಅಷ್ಟರಲ್ಲಿ ಮಕ್ಕಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ತಕ್ಷಣವೇ ಪೊಲೀಸರಿಗೆ ಮತ್ತು ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣವೇ ಅವರು ಆಗಮಿಸಿ ಮಕ್ಕಳ ಮೃತದೇಹವನ್ನ ಹೊರತೆಗೆಯಲು ಹುಡುಕಾಟ ಆರಂಭಿಸಿದರು. ಕೆರೆಯಲ್ಲಿ ಹೆಚ್ಚು ನೀರು ಇಲ್ಲದೆ ಇರುವುದರಿಂದ ಮಕ್ಕಳ ಮೃತದೇಹವನ್ನ ಶೀಘ್ರದಲ್ಲಿ ಪತ್ತೆ ಹಚ್ಚಿ ಹೊರತೆಗೆಯಲಾಯಿತು. ನಂತರ ಆಂಬ್ಯುಲೆನ್ಸ್ ಮೂಲಕ ಆಲೂರು ಆಸ್ಪತ್ರೆಗೆ ರವಾನಿಸಲಾಯಿತು. ಘಟನಾ ಸ್ಥಳಕ್ಕೆ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಸೇರಿದಂತೆ ತಹಶೀಲ್ದಾರ್ ಆಗಮಿಸಿ ಪರಿಶೀಲನೆ ನಡೆಸಿದರು. ಬೇರೆ ಮಕ್ಕಳಿಗೆ ನಿಮ್ಮ ಅಡ್ವೈಸ್ ಕೊಡೋದಾದ್ರೆ ಅಲ್ಲ, ಬೇಸಿಗೆ ಕಾಲದಲ್ಲಿ ಇವಾಗ ರಜೆ ಇದೆ ಶಾಲೆಗೆ, ಮಕ್ಕಳನ್ನ ಸ್ವಲ್ಪ ಹೊರಗಡೆ ಬಿಟ್ಟಾಗ ಈ ಮಕ್ಕಳೆಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತಂದ್ಬಿಟ್ಟು ಒಂದು ನಿಗಾ ಇರಲಿ ತಂದೆ ತಾಯಿಗೆ, ಪೋಷಕರಿಗೆ ನಿಗಾ ಇದ್ದರೆ ಮಕ್ಕಳೆಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ. ಸೊ ಮಕ್ಕಳನ್ನ ಈ ಥರದ ಅಪಾಯದಿಂದ ತಪ್ಪಿಸ್ಬೋದು. ಎಲ್ಲ ಬಾಡಿ ಹೊರಗಡೆ ತೆಗೆದಾಗಿ ನಮ್ಮ ಫೈರ್ ಅವರೇ ಮಾಡಿದ್ದಾರೆ.